ವಿಜಯ ಮಲ್ಯ ಪುತ್ರ ಸಿದ್ಧಾರ್ಥ್ ಮಲ್ಯಗೆ ಬಿಗ್ ಶಾಕ್ ಎದುರಾಗಿದೆ. ಆರ್ಸಿಬಿ ವಿಡಿಯೋ ಹಂಚಿಕೊಂಡಿದ್ದ ಮಲ್ಯ ಮಗನಿಗೆ ಸಂಕಷ್ಟ ಎದುರಾಗಿದೆ. ಆರ್ಸಿಬಿ ಗೆಲುವಿನ ಬಗ್ಗೆ ಖುಷಿ ವ್ಯಕ್ತಪಡಿಸಿದ್ದ ಸಿದ್ಧಾರ್ಥ್ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಹಂಚಿಕೊಂಡಿದ್ದ ಸಿದ್ಧಾರ್ಥ್ ಹಂಚಿಕೊಂಡಿದ್ದ ವಿಡಿಯೋ ವಿರುದ್ಧ ಐಪಿಎಲ್ ದೂರು ಕೊಟ್ಟಿದೆ. ಆರ್ಸಿಬಿ ಗೆಲುವಿನ ಬಗ್ಗೆ ಖುಷಿ ವ್ಯಕ್ತಪಡಿಸಿದ್ದ ಮಲ್ಯ ಮಗ ಸಿದ್ಧಾರ್ಥ್ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಹಂಚಿಕೊಂಡಿದ್ದ ಸಿದ್ಧಾರ್ಥ್ ಹಂಚಿಕೊಂಡಿದ್ದ ವಿಡಿಯೋ ವಿರುದ್ಧ ಐಪಿಎಲ್ ಈಗ ದೂರು ನೀಡಿದೆ. ಕಾಪಿ ರೈಟ್ಸ್ ಉಲ್ಲಂಘನೆ ಆರೋಪ ಮಾಡಿ ಸಿದ್ಧಾರ್ಥ್ ಮಲ್ಯ ಐಪಿಎಲ್ ಆಡಳಿತ ಮಂಡಳಿ ನಡೆಗೆ ಸಿದ್ಧಾರ್ಥ್ ಮಲ್ಯ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ನನ್ನ ಭಾವನೆಗಳನ್ನು ಹಂಚಿಕೊಂಡಿದ್ದೆ. ಆರ್ಸಿಬಿ ಅಂದ್ರೆ ನನಗೆ ಪ್ರಾಣ. ನನ್ನ ಬ್ಯಾಕ್ಗ್ರೌಂಡ್ ನಲ್ಲಿ ಮ್ಯಾಚ್ ವಿಡಿಯೋ ಇರೋದು ನನಗೆ ಗೊತ್ತಿರಲಿಲ್ಲ. ಐಪಿಎಲ್ ನವರು ದೂರು ಕೊಟ್ಟಿದ್ರು, ಹೀಗಾಗಿ ವಿಡಿಯೋ ಡಿಲೀಟ್ ಮಾಡಿದ್ದೇನೆ. ಈ ವಿಜಯ ಮಲ್ಯ ಅವರ ಪುತ್ರ ಸಿದ್ಧಾರ್ಥ್ ಮಲ್ಯ ಅವರು ಆರ್ಸಿಬಿ ಗೆಲುವಿನ ಬಗ್ಗೆ ಅಭಿಪ್ರಾಯವನ್ನು ಹಂಚಿಕೊಂಡಿದ್ರು. ಆ ಅಭಿಪ್ರಾಯ ಹಂಚಿಕೊಳ್ಳುವ ಸಂದರ್ಭದಲ್ಲಿ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಅವರ ಹಿಂದೆ ಟಿವಿಯಲ್ಲಿ ಐಪಿಎಲ್ ಮ್ಯಾಚ್ ನಡೀತಿತ್ತಂತೆ. ಸೊ ಇದನ್ನು ಕಂಡಂತಹ ಐಪಿಎಲ್ನ ಸಂಬಂಧಪಟ್ಟಂಥ ಯಾವುದು ಆ ಕಮಿಟಿ ಇವರ ವಿರುದ್ಧ ಕಾಪಿರೈಟ್ ಉಲ್ಲಂಘನೆ ಅಂಥೇಳಿ ದೂರನ್ನು ಕೊಟ್ಟಿದೆ. ಅದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ರು. ನನ್ನ ಎಮೋಷನಲ್ ಆರ್ಸಿಬಿ ಗೆಲುವು ನನ್ನ ಭಾವನೆ, ಅದು ಆ ಭಾವನೆಗೆ ಬಿದ್ದು ನಾನು ನನ್ನ ಅಭಿಪ್ರಾಯವನ್ನು ಹಂಚಿಕೊಂಡೆ. ಐಪಿಎಲ್ನವರು ಈ ತರಹದ್ದೊಂದು ತೀರ್ಮಾನ ತೆಗೆದುಕೊಂಡಿದ್ದು ನನಗೆ ಅಸಮಾಧಾನವನ್ನು ತಂದುಕೊಟ್ಟಿದೆ. ಬಹಳಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನನ್ನ ಅರಿವಿಗೆ ಬರಲಿಲ್ಲ, ನನ್ನ ಹಿಂದೆ ಪ್ಲೇ ಆಗ್ತಾ ಇದ್ದಿದ್ದು ನನ್ನ ಅರಿವಿಗೆ ಬರಲಿಲ್ಲ. ನಾನು ಭಾವನೆಗಳನ್ನು ಹಂಚಿಕೊಳ್ಳುವುದರಲ್ಲಿ ಮಗ್ನನಾಗಿದ್ದೆ ಅಂಥೇಳಿ ಸಿದ್ಧಾರ್ಥ್ ಮಲ್ಯ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. For the next few days, the ban was finally lifted yesterday. Well, it turns out, after I got to the bottom of this, the video was taken down because the IPL complained and said that I had violated their copyright policy, which is absolutely nuts to me. I mean, seriously, the video was less than a minute long, and yes, okay, there was a screen in the background that had the game going on, but the video was about me and my emotion. And you know, I just think it's crazy that they did this. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.